ಹಲೋ ನಮಸ್ಕಾರ. ದಿಸ್ ಈಸ್ ದ ಫಸ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವು ಹೊರಟ್ವಿ ಮಂತ್ರಾಲಯಕ್ಕೆ. ಪ್ಲ್ಯಾನ್ ಮಾಡಿ ಸಾಕಾಗಿ ಸುಸ್ತಾಗಿ ಕೊನೆಗೂ ಮಂತ್ರಾಲಯಕ್ಕೆ ಹೊರಟ್ವಿ. ರಾಯರ್ ಕೂಡ ನಮ್ಮನ್ನು ಕರೆಸ್ಕೊಂಡ್ರು. ಹೊರಟ್ವಿ. 4 ಗಂಟೆ ಟ್ರೈನ್ ಇತ್ತು ಹಾಸನಿಂದ. ಸೊ ನಾವು ಅಮ್ಮ ಎಲ್ಲ ಲಗೇಜ್ ಇಟ್ಕೊಂಡು ಹೊರಟು. ಅಕ್ಕ ಅವರು ವೆಯ್ಟ್ ಮಾಡ್ತಿದ್ರು ರೈಲ್ವೆ ಸ್ಟೇಷನ್ ಹತ್ರ. ನೋಡ್ತಿರ್ಬೋದು, ಇದೇ ನಮ್ಮ ಅಕ್ಕ, ಅಮ್ಮ ಮತ್ತು ನನ್ನಿಬ್ಬರ ಟ್ವಿನ್ಸ್. ಹಾಗೆ ಕೆಲವೊಂದು ವಿಡಿಯೋಸ್ ಮಾಡಿಕೊಂಡ್ವು. ಯಾವುದು ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡ್ವು. ಕೊನೆಗೂ ಟ್ರೈನ್ ಹೊರಡ್ತು. ಫುಡ್ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ಬಿಟ್ವಿ. ಆಮೇಲೆ ಬೋರ್ ಆಗ್ತಿತ್ತಲ್ಲ, ಸೊ ರೀಲ್ಸ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ರೀಲ್ಸ್ ಕೂಡ ಮಾಡಿದ್ವಿ. ಟೇಕ್ ಮೇಲೆ ಟೇಕ್ ಆ ಸೌಂಡು ಯಪ್ಪ ಸುಸ್ತಾಗೋಯ್ತು ವೀಡಿಯೋಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಸೊ ನೋಡ್ತಿರ್ಬೋದು, ಫ್ಯಾಮಿಲಿ ಗರ್ಲ್ಸ್ ಎಲ್ಲ ಸೇರಿಕೊಂಡ್ರೆ ಹೆಂಗೆ ಗ್ಯಾಂಗ್ ಹೇಳಿ, ಹಾಗೇನೆ. ಹಾಗೋ ಹೀಗೋ ಒಂದು ವಿಡಿಯೋ ಅಂತೂ ಕಂಪ್ಲೀಟ್ಲಿ ರೆಡಿ ಆಯಿತು ಪೋಸ್ಟ್ ಮಾಡೋದಕ್ಕೆ. ವಿಡಿಯೋ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ಸ್ವಲ್ಪ ಫುಡ್ ತಿನ್ಕೊಂಡ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಯಶವಂತಪುರ ಬಂದಾಯಿತು. ಬಂದ್ವಿ. ಅಲ್ಲಿ 1 ಅವರ್ ಫ್ರೀ ಇತ್ತು. ಸೊ ಹಂಗೆ ಮಾತಾಡಿಕೊಂಡು ಮಲಗೋ ಟೈಮ್ ಆಯಿತು. ಮಲ್ಕೊಂಡ್ವಿ, ಆದರೂ ನಿದ್ದೆ ಕೂಡ ಬರಲಿಲ್ಲ. ಫೈನಲಿ ಮಂತ್ರಾಲಯ ರೀಚ್ ಆದವು. ಟ್ರೈನಿಂದ ಕೆಳಗಡೆ ಇಳಿದು ಅಲ್ಲೇ ಸಿಕ್ಕಿದ್ದು ಆಟೋ ಮಾಡಿಕೊಂಡು ಫಾರ್ ಹೆಡ್ 50 ರೂಪೀಸ್ ಕೊಟ್ಟು ಆಟೋ ಮಾಡಿಕೊಂಡು ಹೊರಟ್ವಿ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ಈ ಆರ್ಚ್ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್, ಯಾವಾಗಪ್ಪ ದರ್ಶನ ಮಾಡ್ತೀವಿ ಅಂತ ಕಾಯ್ತಾ ಇದ್ವಿ. ಸೊ ಅಲ್ಲಿಂದ ರೂಮ್ ಮಾಡಿಕೊಂಡು ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೊರಟ್ವು. ಸೊ ಅಲ್ಲೇ ಹೂವು ಎಲ್ಲ ಮಾರ್ತಿದ್ರು. ಸೊ ಹೂವು ತೊಗೊಂಡ್ವಿ ದರ್ಶನಕ್ಕೆ ಹೊರಟ್ವಿ. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಟ್ರೆಡಿಷ್ನಲ್ ವೇರಲ್ಲಿ ಹೂವು ಇರಲೇಬೇಕಲ್ವ. ಸೊ ದರ್ಶನದ ಕ್ಯೂ ಕೂಡ ರೆಡಿಯಾಗಿತ್ತು. ಬೇಗನೆ ದರ್ಶನ ಕೂಡ ಆಯಿತು. ಗರ್ಭಗುಡಿ ಹತ್ರ ವಿಡಿಯೋ ಮಾಡಿಬಿಡಿ, ಫೋಟೋಸ್ ತೆಗಿಬಿಡಿ ಅಂತ ಬೈತಾಯಿದ್ರು. ಸೊ ಅಲ್ಲಿಂದ ಮಂತ್ರಾಕ್ಷತೆ ತಗೊಂಡಿಷ್ಟೇ ಮಂತ್ರಾಕ್ಷತೆ ಸಿಕ್ತು. ವಾವ್, ಬ್ಲೆಸ್ಡ್ ಅನ್ನಿಸ್ತು. ಸೊ ಹೊರಗಡೆ ಬಂದ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ, ಫೋಟೋಸ್ ತಕ್ಕೊಂಡ್ವಿ. ಎಲ್ಲ ಫ್ಯಾಮಿಲಿ ಎಲ್ಲ ಸಕ್ಕತ್ತಾಗಿತ್ತು. ಮಾತ್ರ ಎಲ್ಲ ಮೆಮೊರೀಸ್ ಬೇಕಲ್ಲ, ಹಾಗಾಗಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಸೊ ಕೊನೆಗೂ ಸಕ್ಸಸ್ ಆಯಿತು. ಸೊ ಅಲ್ಲಿಂದ ನಾವು ಆಟೋ ಇಟ್ಕೊಂಡು ಹೊರಟ್ವಿ. ಅಂದರೆ ಫಾರ್ ಹೆಡ್ 150 ರೂಪೀಸ್ ತೊಗೊತಾರೆ. ನಾವು ಗೊತ್ತಲ್ಲ, ಸ್ವಲ್ಪ ಬಾರ್ಗಿನ್ ಮಾಡಿಕೊಂಡು 120 ಮಾಡಿಕೊಂಡು 5 ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗ್ತಾರೆ ಆಟೋಲ್ಲಿ. ಸೊ ತುಂಬ ಬಿಸಿಲಿದ್ದ ಕಾರಣ ನಾವು 5 ಪ್ಲೇಸಸ್ ಎಲ್ಲ ಕಂಪ್ಲೀಟ್ ಮಾಡಲಿಲ್ಲ. ಅಂದರೆ ಆಟೋದಲ್ಲೇ ಮಕ್ಕಳು ಮಲ್ಕೊಬಿಟ್ರು, ನನ್ನ ಮಕ್ಕಳು. ಸೊ ಹಾಗಾಗಿ ಆಟೋಲ್ಲೇ ಮಲಗಿಸ್ಕೊಂಡು ಅಮ್ಮ ನಾನು ಒಂದು 3 ಪ್ಲೇಸಸ್ ಕಂಪ್ಲೀಟಾಗಿ ನೋಡಿದ್ವಿ. ತುಂಬ ತುಂಬಾ ಬಿಸಿಲಿತ್ತು. ಬೆಳಗ್ಗೆ 7:30 8 o'clockಗೆ ತುಂಬಾ ಬಿಸಿಲಿತ್ತು. ನಮಗಂತೂ ಸಾಕು ಅನ್ನಿಸ್ಬಿಡ್ತು. ಮಕ್ಕಳಂತೂ ಫುಲ್ ನಿದ್ದೆ. ಅಲ್ಲಿಂದ 5 ಪ್ಲೇಸಸ್ಸಿಗೆ ಹೋದ್ವಿ ನಾವು. ಫಸ್ಟು ಪಟ್ಟಾಯ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಮತ್ತು ನಾವು ಮಕ್ಕಳಿಗೆ ಹಠ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ತಾಯ್ತಾನು ಕಟ್ಟಿಸ್ಕೊಂಡ್ವಿ 2 ಮಕ್ಳಿಗೂ. ಸೊ ಮಂಕಿ ಇತ್ತು, ಮಂಕಿ ಜೊತೆ ಹಂಗೆ ಮಾತಾಡಿಕೊಂಡು ಹೊರಟ್ವಿ ಒಳಗಡೆ, ಟೆಂಪಲ್ ಒಳಗಡೆ. ಎಕ್ಸ್ಕ್ಯೂಸ್ ಮೀ. ಫ್ರೀ ಇತ್ತು, ನಮಗೇನು ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಕಡೆಯೂ ದರ್ಶನ ಬೇಗನೆ ಆಯಿತು. ಸೊ ಅಲ್ಲಿಂದ ನಾವು ಅಲ್ಲೇ ಹಿಂದೆ ಇದ್ದಿದ್ದು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ಕಲ್ಲುಗಳು ನೋಡಿ ಯಾವ ಥರ ಜೋಡಿಸಿರೋ ಥರ ಕೂತಿದೆ, ಎಷ್ಟು ದೊಡ್ಡ ಕಲ್ಲೆಲ್ಲ. ಸೊ ಇಲ್ಲಿ ಕಲ್ಲು ಕಟ್ಟಿದ್ರೆ ಮನೇನ ಬೇಗ ಕಟ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಸೊ ನಮ್ಮ ಅಮ್ಮನೂ ಕೂಡ ಕಲ್ಲು ಒಂದ್ರ ಮೇಲೊಂದು ತುಂಬಾ ಕಟ್ತಿದ್ರು. ಸಾಕು ಬಾರಮ್ಮ ಅಂತ ಹೇಳಿದ್ರು ಕೇಳ್ತಿಲ್ಲ, ಇನ್ನೊಂದು ಕಟ್ತೀನಿ ಅಂತ. ಸೊ ನಾನು ಇನ್ನು ಒಂದು ಮನೆ ಕಟ್ಟಿದೆ. ಅಲ್ಲೆಲ್ಲ ಕಲ್ಲೆಲ್ಲ ಕಟ್ಬಿಟ್ಟು ನಮ್ಮ ಅಮ್ಮನ ಆಸೆ ಬೇಗ ಈಡೇರಲಿ ಅಂತ ಕೇಳ್ಕೊತ ನಾವಾಗೆ ಮುಂದೆ ಹೊರಟ್ವಿ. ತುಂಬಾ ಬಿಸಿಲಿತ್ತು. ಸೊ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಸೆರ್ಗ್ ಮೇಲೆ ಹಾಕೊಂಡು ನಾನು ಹೊರಟೆ. ಸೊ ನೆಕ್ಸ್ಟ್ ಬಂದು ರಾಯರು ಇದ್ದಿದ್ದ ಮನೆಗೆ ಬಂದ್ವಿ. ಸೊ ಅಲ್ಲೆಲ್ಲ ನೋಡಿಕೊಂಡು ವಿಡಿಯೋ ಫೋಟೋಸ್ ತಗೊಂಡ್ವು. ನನ್ನ ಮಕ್ಕಳು ಆಲ್ರೆಡಿ ಮಲ್ಕೊಬಿಟ್ಟಿದ್ರು. ಅಲ್ಲಿಂದ ಬೇರೆ ಪ್ಲೇಸಸ್ಸಿಗೆಲ್ಲ ಕೆಳಗಡೆ ಇಳ್ದು ಹೋಗಿ ನೋಡ್ಕೊಬಂದರು. ಬಟ್ ನಾವು ಹೋಗಲಿಲ್ಲ. ಅಲ್ಲಿಂದ ಡೈರೆಕ್ಟ್ ಊಟಕ್ಕೆ ಬಂದ್ವಿ.
ಊಟ ಮಾಡ್ಕೊಂಡು ರೂಮ್ ಹತ್ರ ಹೋಗಿದ್ರೆ ಸಾಕಪ್ಪ ಸಾಕು ಅನ್ನಿಸ್ತಿತ್ತು. ಮಕ್ಳು ಎತ್ಕೊಂಡು ತುಂಬ ಹಿಂಸೆ ಅನ್ನಿಸ್ತಿತ್ತು. ತುಂಬ ಬಿಸಿಲು ಕೂಡ ಇತ್ತು. ಸೊ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಚೆನ್ನಾಗಿತ್ತು ಊಟ, ಏನು ತೊಂದರೆ ಇಲ್ಲ. ಊಟಕ್ಕೆಲ್ಲ ಹೊರಗಡೆ ಹೋಗಬೇಕು ಅನ್ನೋ ನೆಸೆಸಿಟಿ ಇರಲ್ಲ, ಅಲ್ಲೇ ಟೆಂಪಲಲ್ಲೇ ಕೊಡ್ತಾರೆ 2 ಟೈಮ್ಸು. ನಾವು 1 ಟೈಮ್ ಮಾಡಿದ್ವಿ, ಇನ್ನೊಂದು ಟೈಮ್ ಮಾಡೋಕ್ಕಾಗಲಿಲ್ಲ. ನಮ್ಮ ಅಕ್ಕವರೆಲ್ಲ ಊಟ ಹಂಗೆ ಸರಿಯಾಗಿ ಬಾರಿಸ್ತಿದ್ರು. ನನ್ನ ಮಗನ ನೋಡಿದ್ರೆ ಪಂಚೆ ಉದುರೋಗ್ತಿರೋದು ಕಾಣ್ದೇ ಊಟ ತಿಂತಿದ್ದೆ. ಸೊ ಅಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ಈವ್ನಿಂಗ್ ಹಂಗೆ ಸಿಂಪಲ್ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅಲ್ಲೇ ಪ್ರಸಾದ ತೊಗೊಂಡಿರಲಿಲ್ಲ ಫಸ್ಟ್ ಆವಾಗಲೇ ಬಂದಾಗ. ಸೊ ಪ್ರಸಾದಕ್ಕೆ ಕ್ಯೂ ನಿಂತಿದ್ವು. ಪ್ರಸಾದಕ್ಕೆ ಕ್ಯೂ ಜಾಸ್ತಿ ಇತ್ತು, ಜಾಸ್ತಿ ಟೈಮ್ ಅಲ್ಲೇ ಒಂದು 1 ಅವರ್ ಆಯಿತು. ಸೊ ಫೈನಲಿ ಪ್ರಸಾದನೂ ಸಿಕ್ತು. ಲೈಟಿಂಗ್ಸಲ್ಲಿ ನೈಟ್ ವ್ಯೂ ಸಖತ್ತಾಗಿತ್ತು ಮಾತ್ರ. ಟೆಂಪಲ್ ಹತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಷ್ಟೊತ್ತು ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಸಂಜೆದು ವ್ಯೂದು ಕೆಲವೊಂದು ವಿಡಿಯೋಸ್ ಮಾಡಿಕೊಂಡು ಫೈನಲಿ ಹೋಟೆಲಿಗೆ ಹೊರಟ್ವಿ ಊಟ ಮಾಡೋಕ್ಕಂತ. ಅಲ್ಲಿಂದ ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ ರೀಲ್ಸ್ ಮಾಡೋಕ್ಕೆ ಅಂತ. ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಗರ್ಲ್ಸ್ ಇದ್ದ ಕಡೆ ರೀಲ್ಸ್ ಉಂಟಲ್ವಾ. ಸೊ ಹಾಗಾಗಿ ರೀಲ್ಸ್ ಮುಗಿಸ್ಕೊಂಡು ನಾವು ಕೊನೆಗೆ ಚೆಕ್ಔಟಾಗಿ ರೂಮಿಂದ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದ ಕಾರಣದಿಂದ ಹಾಗೆ ಹೇಳ್ತಾ ಇದ್ದೀನಿ. ಸೊ ಫೈನಲಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಬಾಯ್.